ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದ್ದಂಗೆ ದೇರ್ ಇಸ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಇದೆ, ದಟ್ ಈಸ್ ಪ್ರಿಪೇರ್ಡ್ ಬೈ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ CASB. ಸೊ ಇದು ಅದನ್ನ ಫ್ರೇಮ್ ಮಾಡಿರುತ್ತೆ. ಸೊ ಅಲ್ಲಿ ಮೆಂಬರ್ಸ್ ಯಾರ್ಯಾರಿದ್ರು ಅಂತ ಲಾಸ್ಟ್ ಕ್ಲಾಸ್ ಅಲ್ಲಿ we have discussed about the and objectives of accounting standards. So now I discussed about what are the accounting standards that is followed in cost accounting. So cost accounting standards ಯಾವ್ದು ಏನೇನು ಹೇಳುತ್ತೆ ಅನ್ನೋದು ಸ್ವಲ್ಪ ಒಂದು ಬ್ರೀಫ್ ಆಗಿ, ನಾಟ್ ಟೇಕಿಂಗ್ ಟೂ ಮಚ್ ಆಫ್ ಟೈಮ್ ಫಾರ್ ದಿಸ್, ಅಷ್ಟೊಂದು ಟೈಮ್ ತೊಗೊಳಲ್ಲ, ಸ್ವಲ್ಪ ಬ್ರೀಫ್ ಆಗಿ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ನಾನು. ಓಕೆ, ನಾವು ಸೊ ದ ಫಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಯಾವುದು ಅಂತಂದ್ರೆ CAS is nothing but ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 1. ಸೊ ದ ಫಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್. ಸೊ ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ is the first accounting. Okay, CAS cost accounting 1, what it says under classification of cost. So you already studied in first semester and second semester, I guess second semester like cost accounting subject ಓದಿದ್ರಿ. So classification of cost ಯಾವ ತರ ಆಗಿತ್ತು ಅಂತ ನಿಮಗೆ ಗೊತ್ತಿತ್ತು, ಡೈರೆಕ್ಟ್ ಕಾಸ್ಟ್, ಇಂಡೈರೆಕ್ಟ್ ಕಾಸ್ಟ್. ಸೊ ಆಲ್ ಇಂಡೈರೆಕ್ಟ್ ಕಾಸ್ಟ್ ನೆಲ್ಲ ನಾವು ಓವರ್ ಹೆಡ್ಸ್ ಅಂತ ಕರಿತಿತ್ತು. ಸೊ ಯಾವ ರೀತಿ ಪ್ರಿಪೇರ್ ಮಾಡೋದು ಕಾಸ್ಟ್ ಸ್ಟೇಟ್ಮೆಂಟ್ ನ ಯೂಸಿಂಗ್ ಒಂದು ಕಾಸ್ಟ್ ನ ಕ್ಲಾಸಿಫೈ ಮಾಡಿ. ಸೊ ಅದಕ್ಕಿಂತ ಅದ್ರ ಜೊತೆಗೆ ಫ್ಯಾಕ್ಟ್ರಿ ಓವರ್ ಹೆಡ್, ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಸೇಲ್ಸ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್, ಇದೆಲ್ಲ ಮ್ಯಾಟರ್ ಆಗಿ ಇಟ್ಕೊಂಡು ಕಾಸ್ಟ್ ನ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ ಅನ್ನೋದನ್ನ CS1 ಅಲ್ಲಿ ನಾವು ಅಲ್ಲಿ ಕಾಸ್ಟಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಸೆಕೆಂಡ್ ಒನ್ ಇಸ್ ಕೆಪಾಸಿಟಿ ಡಿಟರ್ಮಿನೇಷನ್. ಕಾಸ್ಟ್ CS ಏನ್ ಸೆಕೆಂಡ್ ಒನ್ ಹೇಳುತ್ತಂದ್ರೆ ಕೆಪಾಸಿಟಿ ಡಿಟರ್ಮಿನೇಷನ್. ಏನು ಅಂತಂದ್ರೆ ಕೆಪಾಸಿಟಿ ಡಿಟರ್ಮಿನೇಷನ್ ಅಂತಂದ್ರೆ ವಾಟ್ಸ್ ದ ಪ್ರೊಡಕ್ಷನ್ ಕೆಪಾಸಿಟಿ ಆಫ್ ದ ಫ್ಯಾಕ್ಟ್ರಿ. ಒಂದು ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಒಂದು ಕನ್ಸಿಸ್ಟೆಂಟ್ ಆಗಿ ಎಷ್ಟು ಯೂನಿಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಬೋದಾ. ಸೊ ಟು ಬ್ರಿಂಗ್ ಯೂನಿಫಾರ್ಮ್, ಏನಕ್ಕೆ ಇದನ್ನ ಇದ್ ಮಾಡಿದ್ದಾರೆ ಅಂತಂದ್ರೆ, ಸೊ ಕೆಲವೊಂದು ಬಜೆಟ್ಸ್ ಗಳಲ್ಲಿ ಇದು ಮಾಡಕ್ ಇದ್ ಬೇಕಾಗುತ್ತೆ. ಸೊ ದಟ್ಸ್ ವಾಟ್ ಟು ಬ್ರಿಂಗ್ ಯೂನಿಫಾರ್ಮಿಟಿ ಅಂಡ್ ಕನ್ಸಿಸ್ಟೆನ್ಸಿ ಇನ್ ದ ಪ್ರಿನ್ಸಿಪಲ್ಸ್ ಅಂಡ್ ಮೆಥಡ್ಸ್ ಆಫ್ ಡಿಟರ್ಮಿನೇಷನ್ ಆಫ್ ಕೆಪಾಸಿಟಿ ವಿತ್ ರೀಸನಬಲ್ ಅಕ್ಯುರೇಸಿ. ಸೊ ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಮಾಡ್ಬೋದು ಅಂತ ಒಂದು ನೋಡೋದಕ್ಕೆ ಇದಿರುತ್ತೆ. ನೆಕ್ಸ್ಟ್ CAS3 ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 3 ಯಾವ್ದು ಹೇಳುತ್ತೆ ಅಂತ ಅಂದ್ರೆ ದಟ್ ಸೇಸ್ ಅಬೌಟ್ ಪ್ರೊಡಕ್ಷನ್ ಅಂಡ್ ಆಪರೇಷನ್ ಓವರ್ ಹೆಡ್ಸ್. ಪ್ರೊಡಕ್ಷನ್ ಅಂಡ್ ಆಪರೇಷನ್ ಓವರ್ ಹೆಡ್ಸ್, ಪ್ರೊಡಕ್ಷನ್ ಅಂಡ್ ಆಪರೇಷನ್ಸ್ ಓವರ್ ಹೆಡ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಪ್ರೊಡಕ್ಷನ್ ಅಂಡ್ ಆಪರೇಷನ್ ಓವರ್ ಹೆಡ್ಸ್. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ, ಪ್ರೊಡಕ್ಷನ್ ಅಂದ್ರೆ ನಸಿಮತ್ ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಯಾವ ರೀತಿ ಅದು ಡಿಟರ್ಮಿನೇಷನ್ ಮಾಡೋದು, ಯಾವ್ದು ಫ್ಯಾಕ್ಟ್ರಿ ಓವರ್ ಹೆಡ್ಸ್ ಸೇರಿಸ್ಕೋಬೇಕು ಅನ್ನೋದು ಈ ಕ್ಲಾಸ್ ಅಲ್ಲಿ ನೀವು ನೋಡ್ತೀರಾ. ನೆಕ್ಸ್ಟ್ ಒನ್ ಇಸ್ ಕಾಸ್ಟ್ ಅಂಡ್ ಪ್ರೊಡಕ್ಷನ್. ದ CS4 ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಅಂಡ್ ಕ್ಯಾಪಿಟಿವ್ ಕನ್ಸಂಪ್ಷನ್. ಕ್ಯಾಪಿಟಿವ್ ಕನ್ಸಂಪ್ಷನ್ ಅಂತ ಅಂದ್ರೆ ಸೊ ಬಂಡವಾಳವಾಗಿ ಏನೇನ್ ತಗೊಳುತ್ತೆ ಪ್ರೊಡಕ್ಷನ್ ಅಲ್ಲಿ. ಕ್ಯಾಪಿಟಿವ್ ಕನ್ಸಂಪ್ಷನ್ ಅಂದ್ರೆ ಮೆಷಿನರಿ, ಅದ್ರ ಬಗ್ಗೆ ರಿಲೆವೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಇಸ್ CS5. CS5 is nothing but average ಅಥವಾ ಈಕ್ವಲೈಸ್ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟೇಷನ್. ಸೊ ಒಂದು ಕಾಸ್ಟ್ ಇನ್ಫಾರ್ಮೇಶನ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಇನ್ಕ್ಲೂಡ್ ಮಾಡ್ತಾರೆ. ದಟ್ ಇಸ್ ಇನ್ ಕನ್ಸಿಡರ್ ಇನ್ CA5. ಸೊ ಈ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಅದನ್ನೇ ಹೇಳೋದು. ವಾಟ್ ಇಟ್ ಸೇಸ್ ಏನ್ ಹೇಳುತ್ತೆ ಅಂತ ಅಂದ್ರೆ ನಿಮ್ಗೆ, ಸೊ this is all these are the standards you have to follow. ಒಂದು ಕಾಸ್ಟ್ ಶೀಟ್ ರೆಡಿ ಮಾಡ್ಬೇಕಾದ್ರೆ ನೀವು ಈ ಸ್ಟ್ಯಾಂಡರ್ಡ್ಸ್ ಗಳನ್ನೆಲ್ಲ ಫಾಲೋ ಮಾಡಬೇಕು ಅಂತ ಇಲ್ಲಿ ಹೇಳುವಂತದ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಸ್ ಮೆಟೀರಿಯಲ್ ಕಾಸ್ಟ್. CS6 is discussing about material cost. ಇದು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ, ಮೆಟೀರಿಯಲ್ ಕಾಸ್ಟ್ ಬಗ್ಗೆ ಡಿಸ್ಕಸ್ ಮಾಡುತ್ತೆ. ಸೊ ಟು ಬ್ರಿಂಗ್ ಯೂನಿಫಾರ್ಮಿಟಿ ಅಂಡ್ ಕನ್ಸಿಸ್ಟೆನ್ಸಿ, ಎಲ್ಲ ಅದೇ ಮಾಡೋದು, ಒಂದೇ ತರ ಇರಬೇಕು. ಮೆಟೀರಿಯಲ್ ಕಾಸ್ಟ್ ಅಂದ್ರೆ ಮೆಥಡ್ಸ್, ಮೆಟೀರಿಯಲ್ ಕಾಸ್ಟ್ ನ ಡಿಟರ್ಮೈನ್ ಮಾಡುವಂತದ್ದು ಯಾವ ಇರುತ್ತೆ. ನೀವು ಮೆಟೀರಿಯಲ್ ಕಾಸ್ಟ್ ಅಲ್ಲಿ ಸುಮಾರು ಟೆಕ್ನಿಕ್ಸ್ ಗಳು ಓದಿದ್ರಿ, ಲೈಕ್ LIFO, FIFO ಮೆಟೀರಿಯಲ್ ಕಾಸ್ಟ್ ಅಲ್ಲಿ ಬರುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ಯಾವ ತರ ವ್ಯಾಲ್ಯೂಯೇಷನ್ ಮಾಡ್ತೀರಾ. ಸೊ ದಿಸ್ ಇಸ್ ವಿ ಆರ್ ಕನ್ಸಿಡರಿಂಗ್ ಇನ್ ಮೆಟೀರಿಯಲ್ ಕಾಸ್ಟ್ CS6 ಅಲ್ಲಿ. ನೆಕ್ಸ್ಟ್ ಇಸ್ CS7 ಅಲ್ಲಿ ಎಂಪ್ಲಾಯ್ ಕಾಸ್ಟ್. ಸೊ ಎಂಪ್ಲಾಯ್ ಕಾಸ್ಟ್, ಲೇಬರ್, ಯು ನೋ ದಟ್ ರೋನ್ ಆಲ್ಸೆ, ಸೋ ಮೆನಿ ಮೆಥಡ್ಸ್ ದಟ್ ಒನ್. ಅದ್ರಲ್ಲಿ ಯಾವ್ದು ಒಂದು ಯೂನಿಫಾರ್ಮಿಟಿ ಒಂದೇ ತರವಾಗಿರೋದನ್ನ ರೀಸನಬಲ್ ಅಕ್ಯುರೇಸಿಯಲ್ಲಿ ಮಾಡುವಂತದ್ದು. ನೆಕ್ಸ್ಟ್ ಕಾಸ್ಟ್ ಆಫ್ ಯುಟಿಲಿಟೀಸ್. ಯುಟಿಲಿಟೀಸ್ ಇಸ್ ನಥಿಂಗ್ ಬಟ್ ಯಾವ ತರ ಇದೆ, ಯಾವ್ದಾವ್ದು ಯುಟಿಲಿಟೀಸ್ ನ ಯೂಸ್ ಮಾಡ್ತಾರೆ, ಅದ್ರ ಕಾಸ್ಟ್ ಎಷ್ಟು ಅನ್ನೋದನ್ನ CS8 ಅಲ್ಲಿ ನೀವು ಸ್ಟಡಿ ಮಾಡ್ತೀರಾ. CS9 ಇಸ್ ಅಬೌಟ್ ಪ್ಯಾಕಿಂಗ್ ಮೆಟೀರಿಯಲ್ ಕಾಸ್ಟ್. ಆಫ್ ಕೋರ್ಸ್ ಪ್ಯಾಕಿಂಗ್ ಮೆಟೀರಿಯಲ್, ಒಂದು ಫೈನಲ್ ಗೂಡ್ಸ್ ನ ಒಂದು ಪ್ಯಾಕ್ ಮಾಡ್ಬೇಕಾದ್ರೆ ಅದ್ರ ಕಾಸ್ಟ್ ಎಷ್ಟಾಯ್ತು
ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀರಾ, ಯಾವ ರೀತಿ ಇದಿರುತ್ತೆ ಅನ್ನೋದು. ನೆಕ್ಸ್ಟ್ ಇಸ್ ಡೈರೆಕ್ಟ್ ಎಕ್ಸ್ಪೆನ್ಸಸ್, ದಟ್ ಇಸ್ CS10. CS10 ಅಲ್ಲಿ ಡೈರೆಕ್ಟ್ ಎಕ್ಸ್ಪೆನ್ಸಸ್ ನಿಮಗೆ ಗೊತ್ತಿರ್ಬೋದು, ವಿ ಕ್ಯಾನ್ ಕಾಲ್ಡ್ ಇಟ್ ಆಸ್ ಪ್ರೈಮ್ ಕಾಸ್ಟ್ ಅಂತ ನೀವು ಕರಿತೀರ ಅದನ್ನ. ಸೊ ಅದು ಯಾವ ರೀತಿ ಇದು ಮಾಡುವಂಥದ್ದು, ಯಾವ ರೀತಿ ದೇ ಆರ್ ಕನ್ಸಿಡರಿಂಗ್ ಇನ್ ದ ಕಾಸ್ಟ್ ಶೀಟ್ ಅನ್ನೋದು. ನೆಕ್ಸ್ಟ್ ಇಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ಸ್, CS11. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಸ್ ರಿಲೆವೆಂಟ್ ಟು ಆಫೀಸ್ ಅಲ್ಲಿ ಏನೇನು ಎಕ್ಸ್ಪೆಂಡಿಚರ್ಸ್ ಆಗುತ್ತೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಂಥದ್ದು. ಅಂಡ್ ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಕಾಸ್ಟ್, CS12. CS13 ಕಾಸ್ಟ್ ಆಫ್ ಸರ್ವಿಸ್ ಕಾಸ್ಟ್ ಸೆಂಟರ್. ಸೊ ಈಗ ಒಂದು ಹೊಸದು CS14 ಪೊಲ್ಯೂಷನ್ ಕಂಟ್ರೋಲ್ ಕಾಸ್ಟ್. ಸೊ ಪೊಲ್ಯೂಷನ್ ಕಂಟ್ರೋಲ್ಗೆ ಅಂತ ಕಂಪ್ನಿ ಹ್ಯಾಸ್ ಟು ಮೇಂಟೈನ್ ಸಮ್ ಕಾಸ್ಟ್, ದೇ ಹ್ಯಾಡ್ ಟು ಕೀಪ್ ಸಮ್ ಕಾಸ್ಟ್ ಫಾರ್ ದಟ್, ಅದಕ್ಕೆ ಇಟ್ಕೋಬೇಕಾಗುತ್ತೆ. CS15 ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್. CS16 depreciation and amortization. ಸೊ ಇಲ್ಲೂ ಬರುತ್ತೆ depreciation and amortization also considered here as a cost ಹಾಗೆ. ನೆಕ್ಸ್ಟ್ 17 ಬಂದು ಇಂಟ್ರೆಸ್ಟ್ ಅಂಡ್ ಫಿನಾನ್ಸಿಂಗ್ ಚಾರ್ಜಸ್. ಸೊ ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ ಕಾಸ್ಟ್ ಅಲ್ಲಿ ಅಂತ. ನೆಕ್ಸ್ಟ್ ಇಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕಾಸ್ಟ್ ಇನ್ CS18. CS19 ಜಾಯಿಂಟ್ ಕಾಸ್ಟ್, ಎರಡು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಜಾಯಿಂಟ್ ಕಾಸ್ಟ್ ಮೆಥಡ್ ಯಾವ ರೀತಿ ಇದು ಮಾಡ್ತೀರಾ ಅಂತ. ನೆಕ್ಸ್ಟ್ CS20 ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆನ್ ರಾಯಲ್ಟಿ ಅಂಡ್ ಟೆಕ್ನಿಕಲ್ ನೌ ಔ ಫೀ. ಸೊ ದಿಸ್ ಇಸ್ ಇಂಟ್ಯಾಂಜಿಬಲ್ ಅಸೆಟ್ಸ್, ರಾಯಲ್ಟಿ ಪೇ ಮಾಡುವಂಥದ್ದು ಯಾವ ರೀತಿ ಫಾಲೋ ಮಾಡ್ತೀರಾ ಅಂತ. ನೆಕ್ಸ್ಟ್ CS21 ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಚೆಕ್ ಹೇಗೆ. ದಿಸ್ ಇಸ್ ಬ್ರೀಫ್, ಇದು ಇನ್ ಡೆಪ್ತ್ ಆಗಿ ಏನಿಲ್ಲ ನಿಮ್ಗೆ. ಸೊ ನಿಮ್ಗೆ ಯಾವ್ದಾವ್ದು CS ಯಾವ್ಯಾವ್ದ್ರಲ್ಲಿ ಇದೆ ಅನ್ನೋದು ಗೊತ್ತಿದ್ರೆ ಸಾಕು ನಿಮ್ಗೆ. ನೆಕ್ಸ್ಟ್ ಇಸ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್, CS22. CS23 ಇಸ್ ಅಬೌಟ್ ಓವರ್ ಬರ್ಡನ್ ರಿಮೂವಲ್ ಕಾಸ್ಟ್, ಅದಕ್ಕೇನಾದ್ರು ಜಾಸ್ತಿ ಬರ್ಡನ್ ಆಗೋದಕ್ಕೆ ರಿಮೂವಲ್ ಆಗೋದಕ್ಕೆ ಕಾಸ್ಟ್ ಏನಾದ್ರು ಮಾಡ್ತೀರಾ. ಅಂಡ್ ಟ್ರೀಟ್ಮೆಂಟ್ CS24 ಟ್ರೀಟ್ಮೆಂಟ್ ಆಫ್ ರೆವಿನ್ಯೂ ಇನ್ ಕಾಸ್ಟ್ ಸ್ಟೇಟ್ಮೆಂಟ್ ಅಲ್ಲಿ ರೆವಿನ್ಯೂನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದನ್ನ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಟೋಟಲ್ ಆಗಿ ಇನ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ದೇ ಹ್ಯಾವ್ ಮೈಂಟೈನ್ಡ್ ವಿತ್ 24 ಸ್ಟ್ಯಾಂಡರ್ಡ್ಸ್. ಎಷ್ಟು ಮೈಂಟೈನ್ ಮಾಡ್ತಾರೆ ಅಂತ ಅಂದ್ರೆ 24 ಸ್ಟ್ಯಾಂಡರ್ಡ್ಸ್ ನ ದೇ ಆರ್ ಮೈಂಟೈನಿಂಗ್ ದಟ್ ಒನ್. ಸೊ ದಿಸ್ ಇಸ್ ಆಲ್ ಅಬೌಟ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಷ್ಟನ್ನ ನೀವು ನೋಡ್ತೀರಾ. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ನೀವು ಓದೋದು ಯಾವುದು ಅಂತಂದ್ರೆ, ಸೊ ಜನರಲಿ ಅಕ್ಸೆಪ್ಟೆಡ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ನೀವು ಫೈನಾನ್ಷಿಯಲ್ ಅಕೌಂಟಿಂಗ್ ಅಥವಾ ಅಕೌಂಟಿಂಗ್ ಅಲ್ಲಿ ಗ್ಯಾಪ್ ಅಂತ ಓದಿದ್ರಿ, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಗ್ಯಾಪ್, GAAP, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಅದು ಪ್ರತಿಯೊಂದು ದೇಶ, ಈಗ US ಗ್ಯಾಪ್ ಅಂತ ನೋಡ್ತೀವಿ, ಯುರೋಪಿಯನ್ ಗ್ಯಾಪ್, ಇಂಡಿಯನ್ ಗ್ಯಾಪ್ ಅಂತ ನೋಡ್ತೀವಿ. ಯಾಕೆಂದ್ರೆ ಆ ದೇಶ ತನಗೆ ಬೇಕಾದ ಒಂದು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ ಫ್ರೇಮ್ ಮಾಡ್ಕೊಂಡು, ಇಂಡಿಯಾದಲ್ಲೇ ಯಾರು ಫ್ರೇಮ್ ಮಾಡ್ತಾರೆ ಅಂತಂದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟೆಂಟ್ ಆಫ್ ಇಂಡಿಯಾ, ICAI, CAN ಅಂತ ಇದಿರುತ್ತೆ, ಅದು ಅದೆಲ್ಲ ಫ್ರೇಮ್ ಮಾಡುತ್ತೆ. ಸೊ ಅವರು ಫ್ರೇಮ್ ಮಾಡಿ ಪ್ರಿನ್ಸಿಪಲ್ಸ್ ನ ಫ್ರೇಮ್ ಮಾಡಿ ಸೇ ಗೋಯಿಂಗ್ ಎಡ್ ವಿತ್ ದಿಸ್. ಸೊ ಇಂಡಿಯಾದಲ್ಲೂ ಕೂಡ ಗ್ಯಾಪ್ ತರಾನೇ ಅದು ಫೈನಾನ್ಷಿಯಲ್ ಅಕೌಂಟಿಂಗಿಗೆ, GAAP ಗ್ಯಾಪ್ ಏನಿರುತ್ತೆ ಫೈನಾನ್ಷಿಯಲ್ ಅಕೌಂಟಿಂಗ್ಗೆ. ಬಟ್ ಕಾಸ್ಟ್ ಅಕೌಂಟಿಂಗ್ ಅಂತಾನೆ ಸಪ್ರೇಟ್, ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಏನ್ ಮಾಡುತ್ತೆ 2011 ಅಲ್ಲಿ ಗ್ಯಾಪ್ ಅಂತ ಇಂಟ್ರೊಡ್ಯೂಸ್, ಗ್ಯಾಪ್ ಅನ್ನಲ್ಲ GACP ಅಂತ, GACAP ಅಂತ ಇಂಟ್ರೊಡ್ಯೂಸ್ ಆಗುತ್ತೆ. ಜನರಲಿ ಅಕ್ಸೆಪ್ಟೆಡ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಜನರಲಿ ಅಕ್ಸೆಪ್ಟೆಡ್ ಕಾಸ್ಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತ ಇಂಟ್ರೊಡ್ಯೂಸ್ ಆಗುತ್ತೆ. ಸೊ ಮೇಜರ್ ಆಗಿ 2011 ಅಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ, ಕಾಸ್ಟ್ ಡಾಟಾ ಬೈ ಯಾರ್ಯಾರು ಯಾವ ತರ ಯೂಸ್ ಮಾಡ್ತಾರೆ, ಒಂದೇ ತರ ಇರಬೇಕು ಅನ್ನೋದನ್ನ ಯೂಸ್ ಮಾಡ್ತಾರೆ. ಸೊ ಆಬ್ಜೆಕ್ಟಿವ್ಸ್ ಏನಕ್ಕೆ ಇದ್ ಮಾಡ್ತಾರೆ ಅಂತಂದ್ರೆ, ಕೋಡಿಫೈ ದ GACP ಆಸ್ ಅಪ್ಲೈಡ್ ಇನ್ ದ ಇಂಡಿಯನ್ ಇಂಡಸ್ಟ್ರಿ. ಒಂದು ಕೋಡಿಫೈ ತರ ಮಾಡೋಂಥದ್ದು. ಅಂದ್ರೆ ದಿಸ್ ಇಸ್ ಸಮಥಿಂಗ್ ಲೈಕ್ ಕೋಡ್. ಎವ್ರಿ ಒನ್ ಯಾರ್ಯಾರು ಕಾಸ್ಟ್ ಅಕೌಂಟಿಂಗ್ ಮಾಡ್ತಾರೆ, ಕಂಪ್ನೀಸ್ ಅಲ್ಲಿ ಕಾಸ್ಟ್ ಅಕೌಂಟಿಂಗ್ ಮೇಂಟೈನ್ ಮಾಡ್ತಾರೆ, ಒಂಥರ ಕೋಡ್ ಲ್ಯಾಂಗ್ವೇಜ್ ಇದ್ದಂಗೆ ದೇ ಹ್ಯಾವ್ ಟು ಯೂಸ್ ದಿಸ್ ಇನ್ ಇಂಡಿಯನ್ ಇಂಡಸ್ಟ್ರಿಲಿ ಯೂಸ್ ಮಾಡ್ಲಿ ಅನ್ನೋದೊಂದು ಆಬ್ಜೆಕ್ಟಿವ್ ಆಯಿತು. ಸೆಕೆಂಡ್ ಒನ್ ಇಸ್ ನ್ಯಾರೋ ಡೌನ್ ಡೈವರ್ಸಿಟೀಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಟು ನ್ಯಾರೋ ಡೌನ್ ಡೈವರ್ಸಿಟೀಸ್ ಇನ್ ಕಾಸ್ಟ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಅಂತಂದ್ರೆ, ಫೆಸಿಲಿಟೇಟಿಂಗ್ ದ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಆಫ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ನ್ಯಾರೋ ಡೌನ್ ಅಂದ್ರೆ ಒಂದು ಸುಮಾರು ಪ್ರಾಕ್ಟೀಸಸ್ನೆಲ್ಲ ಬ್ರಾಡ್ ಆಗಿ ಯೋಚನೆ ಮಾಡೋದ್ ಬದಲು ದೇ ಹ್ಯಾಡ್ ಟು ಫಾಲೋ ಒನ್ ಪ್ರಾಕ್ಟೀಸಸ್ ಟು ಮೇಂಟೈನ್ ದ ಕಾಸ್ಟ್ ಅಕೌಂಟ್ ಅಥವಾ ಕಾಸ್ಟ್ ಶೀಟ್, ಕಾಸ್ಟ್ ಡಾಟಾ ಅದನ್ನ ಮೇಂಟೈನ್ ಮಾಡಕ್ಕೋಸ್ಕರ ಒಂದು ಸಿಸ್ಟಮ್ ನ ಫಾಲೋ ಮಾಡ್ಲಿ ಅಂತ ಇಲ್ಲಿ ಹೇಳ್ತಾ ಇರೋದು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಟು ಪ್ರೊವೈಡ್ ರೆಫರೆನ್ಸ್ ಸೋರ್ಸಸ್ ಟು ಇಂಡಸ್ಟ್ರಿ ಅಂಡ್ ಪ್ರಾಕ್ಟಿಷನರ್ಸ್ ಇನ್ ಪ್ರಿಪರೇಷನ್ ಅಂಡ್ ಅಟೆಸ್ಟೇಷನ್ ಆಫ್
ಕಾಸ್ಟ್ ಸ್ಟೇಟ್ಮೆಂಟ್ಸ್ ವೆರ್ ಸ್ಪೆಸಿಫಿಕ್ ಕಾಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಎಟ್ ಟು ಬಿ ಇಶ್ಯೂಡ್. ಅಂದ್ರೆ ಅಟೆಸ್ಟೇಷನ್ ಒಂಥರ ಪ್ರಿಪರೇಷನ್, ಪ್ರಾಕ್ಟಿಷನರ್ಸ್ ಅವ್ರಿಗೆಲ್ಲ ಒಂದೇ ರೀತಿಯಾದ ಒಂದು ಕಾಸ್ಟ್ ಡಾಟಾನ ಪ್ರಿಪೇರ್ ಮಾಡಕ್ಕೆ ಒಂದು ಇಶ್ಯೂ ಮಾಡ್ದಂಗೆ, ಇದು ಒಂದು ಅಟೆಸ್ಟೇಷನ್ ಇದ್ದಂಗೆ ಮಾಡಕ್ಕೋಸ್ಕರ. ನೆಕ್ಸ್ಟ್ ಪ್ರೊವೈಡ್ ರೆಫರೆನ್ಸ್ ಸೋರ್ಸ್, ಒಂದು ರೆಫರೆನ್ಸ್ ಇದ್ದಂಗೆ, ಓ ಈ ತರ ಮಾಡ್ತಿದ್ರೆ ನಾವು ಫಾಲೋ ಮಾಡಬೇಕು ಅನ್ನೋದೊಂದು ರೆಫರೆನ್ಸ್ ತರ ಮಾಡಕ್ಕೋಸ್ಕರ ಇದ್ ಮಾಡ್ತಾರೆ. ಅಂಡ್ ಆಲ್ಸೋ ಇಟ್ ಈಸ್ provide a base for monitoring the evolution of new concepts and practices in cost accounting to codify them as when they become generally accepted. The ಯೂಶುವಲ್ ಆಗಿ ಒಂದು ಬೇಸ್, ಒಂದು ಮಾನಿಟರಿಂಗ್, ಬೇರೆದ್ ಮಾನಿಟರ್ ಮಾಡಕ್ಕೆ, ಕರೆಕ್ಟ್ ಆಗಿ ಫಾಲೋ ಆಗ್ತಿದೆ ಇಲ್ವ ಅಂತ ಮಾನಿಟರ್ ಮಾಡಕ್ಕೆ ಒಂದು ರೀತಿಯಾದ ಒಂದು ಇದ್ ಮಾಡಿದಂಥದ್ದು. ನೆಕ್ಸ್ಟ್ ಇಸ್ ಅಪ್ಲಿಕಬಿಲಿಟಿ ಆಫ್ ಗ್ಯಾಪ್. ಸೊ ಈ ಗ್ಯಾಪ್ ನ ಎಲ್ಲೆಲ್ಲಿ ಅಪ್ಲಿಕಬಿಲಿಟಿ ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ ಅಂತ ನಾವು ನೋಡೋಣ. ಸೊ ನೋ ಸ್ಟ್ಯಾಂಡರ್ಡ್, ಆಲ್ರೆಡಿ ಹೇಳ್ದಂಗೆ ಆಸ್ ಲೈಕ್ ಫೈನಾನ್ಷಿಯಲ್ ಅಕೌಂಟಿಂಗ್ ತರ ಕಾಸ್ಟ್ ಅಕೌಂಟಿಂಗ್ ಈಸ್ ಕಂಪ್ಲೀಟ್ಲಿ ಫಾರ್ ಇಂಟರ್ನಲ್ ಪರ್ಪಸ್ ಅಂಡ್ ಈಸ್ ನಾಟ್ ಮ್ಯಾಂಡೇಟ್ರಿ. ಅದೊಂದು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಫೈನಾನ್ಷಿಯಲ್ ಅಕೌಂಟಿಂಗ್ ಇರೋಷ್ಟು ಪ್ರಾಮಿನೆನ್ಸ್ ಕಾಸ್ಟ್ ಅಕೌಂಟಿಂಗ್ ಇಲ್ಲ. ಯಾಕೆ ಅಂತ ಅಂದ್ರೆ ಕಾಸ್ಟ್ ಅಕೌಂಟಿಂಗ್ ಈಸ್ ಕಂಪ್ಲೀಟ್ಲಿ ಪ್ಯೂರ್ಲಿ ಈಸ್ ಅಬೌಟ್ ವಾಟ್ ಇಸ್ ಎ ಇಂಟರ್ನಲ್ ಯೂಸ್. ಅದು ಯಾಕೆ ಅಂದ್ರೆ ಇಂಟರ್ನಲ್ ಯೂಸ್ ಇರುತ್ತೆ, ಅದರದ್ದೇ ಅದು ಮ್ಯಾಂಡೇಟ್ರಿ ಇರಲ್ಲ. ಅದು ಕಂಪಲ್ಸರಿ ನೀವು ಅದನ್ನ ಫೈನಾನ್ಷಿಯಲ್ ರಿಪೋರ್ಟ್ಸ್ ಅಲ್ಲಿ ಹಾಕ್ಬೇಕು ಅನ್ನೋ ಮ್ಯಾಂಡೇಟ್ರಿ ಇರಲ್ಲ. ಬಟ್ ಆದ್ರೂ ಕಂಪ್ನಿಗೆ ಈಗ ತುಂಬಾ ಅವಶ್ಯಕತೆ ಇದೆ, ಯಾಕಂದ್ರೆ ಒಂದು ಕಾಸ್ಟ್ ಎಷ್ಟಾಯ್ತು ಅಂತ ತಿಳ್ಕೊಳಕೋಸ್ಕರ. ಸೊ ಏನಕ್ಕೆ ಅಪ್ಲಿಕಬಿಲಿಟಿ ವಿಚ್ ಇಸ್ ಜನರಲಿ ಅಪ್ಲಿಕಬಲ್, ಯಾ ಸರ್ಟನ್ ಡಿಸ್ಕ್ಲೋಜರ್ಸ್, ಕೆಲವೊಂದು ಡಿಸ್ಕ್ಲೋಜರ್ಸ್ ಅವಶ್ಯಕತೆ ಇರೋದ್ರಿಂದ ಇದನ್ನ ಮಾಡಬೇಕು. ಯಾವ್ಯಾವ ಆ ಡಿಸ್ಕ್ಲೋಜರ್ಸ್ ಅಪ್ಲಿಕಬಲ್ ಆಗೋದು ಎಲ್ಲೆಲ್ಲಿ ಅಂತಂದ್ರೆ, ಕಾಸ್ಟ್ ಸ್ಟೇಟ್ಮೆಂಟ್ ಕಂಟೈನ್ ಟೋಟಲ್ ಕಾಸ್ಟ್ ಎಷ್ಟು, ಯೂನಿಟ್ ಪರ್ ಕಾಸ್ಟ್ ಪರ್ ಯೂನಿಟ್ ಎಷ್ಟು, ಔಟ್ಪುಟ್ ಎಷ್ಟು, ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ. ನೆಕ್ಸ್ಟ್ ಔಟ್ಪುಟ್ ಕ್ವಾಂಟಿಟೀಸ್ ವಿತ್ ಯೂನಿಟ್ ಆಫ್ ಮೆಜರ್ ಮಸ್ಟ್ ಅಪಿಯರ್ ಇನ್ ದ ಕಾಸ್ಟ್ ಸ್ಟೇಟ್ಮೆಂಟ್ಸ್. ಔಟ್ಪುಟ್ ಎಷ್ಟು ಔಟ್ಪುಟ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರ, ಒಂದು ಯೂನಿಟ್ಗೆ ಎಷ್ಟಾಯ್ತು, ಅದ್ರಲ್ಲಿ ಟೋಟಲ್ ಕಾಸ್ಟ್ ಎಷ್ಟಾಯ್ತು. ಅಂದ್ರೆ ಇನ್ಪುಟ್ ಆರ್ ಬೆಸ್ಟ್ ಬ್ರೋಕಪ್ ಕ್ವಾಂಟಿಟಿ ಅಂಡ್ ರೇಟ್. ಒಂದು ಯೂನಿಟ್ ಮ್ಯಾನುಫ್ಯಾಕ್ಚರ್ ಮಾಡಕ್ ಎಷ್ಟಾಯ್ತು, ನಾನು ರೇಟ್ ಎಷ್ಟು ಇದ್ ಮಾಡ್ಬೋದು. ಅಂಡ್ ದಿ ಬೇಸಿಸ್ ಫಾರ್ ವ್ಯಾಲ್ಯೂಯೇಷನ್ ಆಫ್ ಇನ್ಪುಟ್ಸ್, ಒಂದು ಇನ್ಪುಟ್ಸ್ ವ್ಯಾಲ್ಯೂಯೇಷನ್ ಮಾಡಕ್ಕೆ ಈಸಿ ಆಗುತ್ತೆ. ದಿ ಬೇಸಿಸ್ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಕಾಸ್ಟ್ ಟು ಕಾಸ್ಟ್ ಆಬ್ಜೆಕ್ಟ್ಸ್ ಆರ್ ಕಾಸ್ಟ್ ಸೆಂಟರ್ಸ್, ಎಲ್ಲೆಲ್ಲಿ ಸೆಂಟರ್ಸ್ ಗಳು, ಎಲ್ಲೆಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಅದನ್ನ ಹೇಳ್ಕೊಂಡು. ಅಂಡ್ ಕಾಸ್ಟ್ ಇನ್ಕರ್ಡ್ ಫಾರಿನ್ ಕರೆನ್ಸಿ ಮಸ್ಟ್ ಬಿ ಸಪರೇಟ್ ಆಗಿ ಮಾಡೋಕೆ ಅಪ್ಲಿಕಬಲ್ ಆಗುತ್ತೆ. ಅಂಡ್ ಎನಿ ಕಾಸ್ಟ್ ಎಕ್ಸ್ಕ್ಲೂಡೆಡ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್, ಯಾವ್ದಾದ್ರು ಎಕ್ಸ್ಕ್ಲೂಡ್ ಮಾಡಿದ್ರ ಕಾಸ್ಟ್ ಅಲ್ಲಿ ತೆಗ್ದಿದ್ರ ಅದನ್ನ ಡಿಸ್ಕ್ಲೋಸ್ ಮಾಡಬಹುದು. ಎನಿ ಕ್ರೆಡಿಟ್ಸ್ ರಿಕವರೀಸ್ ಅಗೇನ್ಸ್ಟ್ ಕಾಸ್ಟ್ ಮಸ್ಟ್ ಬಿ ಡಿಸ್ಕ್ಲೋಸ್ ಸಪರೇಟ್ಲಿ. ಅಂಡ್ ಟ್ರಾನ್ಸಾಕ್ಷನ್ ವಿತ್ ರಿಲೇಟೆಡ್ ಟು ಪಾರ್ಟೀಸ್ ಮಸ್ಟ್ ಬಿ ಹೈಲೈಟೆಡ್. ಒಂದು ರಿಲೇಟೆಡ್ ಪಾರ್ಟೀಸ್ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ ಹೈಲೈಟ್ ಮಾಡಬಹುದು ಕಾಸ್ಟ್ ಅಲ್ಲಿ. ಚೇಂಜಸ್ ಇನ್ ಕಾಸ್ಟಿಂಗ್ ಪ್ರಿನ್ಸಿಪಲ್ ಮಸ್ಟ್ ಬಿ ಅಪ್ಲೈಡ್ ಡಿಸ್ಕ್ಲೋಸ್ ವಿತ್ ದ ಎಫೆಕ್ಟ್. ಸೊ ಚೇಂಜಸ್ ಏನೇ ಆದ್ರೂ ಒಂದು ಕಾಸ್ಟ್ ಅಕೌಂಟಿಂಗ್ ಅಲ್ಲಿ ಇಲ್ಲಿ ಡಿಸ್ಕ್ಲೋಸ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು. ಸೊ ಕಾಸ್ಟ್ ಅಕೌಂಟಿಂಗ್ ದೇರ್ ಓನ್ ಅಪ್ಲಿಕಬಿಲಿಟಿ ಅಂತ ನಾವು ಹೇಳ್ತಾ ಇದೀವಿ. ಓಕೆ, ಸೊ ದಿಸ್ ಇಸ್ ದ ಕಂಪ್ಲೀಟ್ ಒಂದು ನಿಮ್ಗಿರೋಂತ ಚಾಪ್ಟರ್ಸ್. ಒನ್ಸ್ ಅಗೈನ್ ಐ ರೀಕ್ಯಾಪ್ ದಿಸ್, ಏನೇನ್ ಮಾಡಿದ್ದು ಅಂತ ಈ ಚಾಪ್ಟರ್ ಅಲ್ಲಿ ನಾವು ಐ ಗೋಯಿಂಗ್ ಟು ರೀಕ್ಯಾಪ್ ದಿಸ್. ದ ಫಸ್ಟ್ ಇಸ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್ಸ್, ಅದ್ರ ಮೀನಿಂಗ್ ಯು ಹ್ಯಾವ್ ಸ್ಟಡಿಡ್. ಟೈಪ್ಸ್ ಸ್ಟಡಿ ಮಾಡುದು. ಸೊ ಟೈಪ್ಸ್ ಅಲ್ಲಿ ವಿ ಹ್ಯಾವ್ ಸ್ಟಡಿಡ್ ಲಾಟ್ ಆಫ್ ಥಿಂಗ್ಸ್. ಒಂದು ಸ್ಪೆಸಿಫಿಕ್ ಆರ್ಡರ್ ಕಾಸ್ಟಿಂಗ್ ಅಲ್ಲಿ ಜಾಬ್ ಕಾಸ್ಟಿಂಗ್ you studied. After job costing you have studied about batch costing ಅಂದ್ರೆ ಏನು ಅಂತ ಸ್ಟಡಿ ಮಾಡಿದ್ರಿ. and contract costing. So next is process costing. Under the process costing you may see that one operating costing, single unit costing, or else output costing, multiple costing, composite costing, uniform costing, and cost accounting standards ಬಗ್ಗೆ ಸ್ಟಡಿ ಮಾಡೋದು. and objectives and functions of cost accounting standard board CASB ಬಗ್ಗೆ ಇದ್ ಮಾಡೋದು. and today we discussed about what are the cost accounting standards, ಯಾವ್ದು ಇದೆ ಅಂತ ಒಂದು ಗ್ಲಾನ್ಸ್ ಮಾಡ್ದು ಅಷ್ಟೇ. it's not in depth study. and also GACAP, that is accounting principles, cost accounting principles ಗೆ there's a GACAP ಅಂತ ಇದೆ. ಸೊ ಅದ್ರದ್ದು ಆಬ್ಜೆಕ್ಟಿವ್ಸ್ ಮತ್ತೆ ಅಪ್ಲಿಕಬಿಲಿಟಿ ನ ಸ್ಟಡಿ ಮಾಡೋದು. these are the main contents in this chapter. ಸೊ ಫಸ್ಟ್ ಚಾಪ್ಟರ್ ಅಲ್ಲಿ ಇಷ್ಟು ನಿಮ್ಗೆ